ಮಾತಾಡಬೇಡಿ, ಒಬ್ರಿಗೊಬ್ರು ಮುಖ ನೋಡಿ, ಕೈ ಮುಗೀರಿ, ಕೈ ಮುಗೀರಿ. ತುಂಬ ದಿನ ಆಯಿತು ನಾವು ಒಬ್ರಿಗೊಬ್ಬರು ದೇವರಾಗದಿದ್ದರೆ ನಮ್ಮ ಮಧ್ಯೆ ದೇವರು ಇಲ್ಲ. ನಾವು ಒಬ್ರಿಗೊಬ್ರು ದೇವರಾಗಬೇಕು, ಒಬ್ರಿಗೊಬ್ರು ಆತ್ಮೀಯರಾಗಬೇಕು. ಈಗ ಮಡದಿಯ ಕೈ ಗಂಡನ ಕೈಯ ಒಳಗಿರಲಿ, ಹತ್ರ ಕೈ ಇಂಚ ಹೀಗೆ ಕೈ ಒಳಗಿರಬೇಕು. ಹಂಗೆ ಸರಿ, ಸ್ವಲ್ಪ ಹತ್ರ ಕೂತ್ಕೊಳ್ಳಿ, ಗ್ಯಾಪ್ ಬೇಡ. ಮಧ್ಯ ಗ್ಯಾಪ್ ಇದ್ರೆ ಅಲ್ಲಿ ಮದ್ಯಪಾನ ಬರ್ತದೆ. ಮತ್ತೆ ಈ ಹಲ್ಲಿನ ಮಧ್ಯೆ ಗ್ಯಾಪ್ ಇದ್ರೆ ನೋಡಿ ಎಂತೆಂತ ಸೇರ್ಕೊಳ್ತದೆ ಹಾಗೆ. ಅಣ್ಣ ಅಕ್ಕ ಮುಟ್ಟ ಅಲ್ಲಿ ಹತ್ರ, ಸ್ವಲ್ಪ ಕೋಪ ಉಂಟಾ ಅಂತ ಹತ್ರ ಬನ್ನಿ ಅಣ್ಣ, ಒಂತೆ ಮುಟ್ಟ ಅವ. ಹಾಂ ಸರಿ, ಹತ್ರ ಬನ್ನಿ. ಹಾಂ, ಒಬ್ರಿಗೊಬ್ರು ನೋಡಿ. ಈಗ ಸಣ್ಣ ವಾಗ್ದಾನ, ಎಲ್ಲ ಶಿಬಿರಾರ್ಥಿಗಳು ನಿಮ್ಮ ಮನೆಯವರನ್ನು ನೋಡಬೇಕು. ಮನೆಯವರು ಯಾರು ಅಂತ ನಿಮಗೆ ಗೊತ್ತಿದೆ. ಮಡದಿ ಆದರೆ ಮಡದಿ, ತಾಯಿ ಆದರೆ ತಾಯಿ, ತಂಗಿ ಆದರೆ ತಂಗಿ. ಒಂದು ಮಾತು ಹೇಳ್ಬೇಕು ಅವ್ರಿಗೆ ಅಷ್ಟೇ. ಪ್ರೀತಿ ಕಡಿಮೆ ಉಂಟು, ಜಾಸ್ತಿ ಆಗಲಿ. ಪ್ರೀತಿಯ ನಾನು ನಿನ್ನನ್ನು ನನ್ನವಳೇ ಆಗಿ ಪ್ರೀತಿಸುತ್ತೇನೆ. ದೇವರು ಕೊಟ್ಟ ಈ ಸಂಬಂಧವನ್ನು ಉಳಿಸುತ್ತೇನೆ, ಬೆಳೆಸುತ್ತೇನೆ, ಪಾನಮುಕ್ತನಾಗುತ್ತೇನೆ. ನಾನೆಂದಿಗೂ ಕುಡಿಯೋದಿಲ್ಲ, ನನಗದು ಬೇಡ. ಇದು ನನ್ನ ಸ್ವಂತ ತೀರ್ಮಾನ. ದೇವರ ದಯದಿಂದ ಈ ಶಿಬಿರದ ಮೂಲಕ ನನಗೆ ತಿಳುವಳಿಕೆ ಬಂದಿದೆ. ನಾನಿನ್ನು ಕುಡಿಯೋದಿಲ್ಲ. ನನಗೆ ಕುಟುಂಬ ಬೇಕು, ಜೀವನ ಬೇಕು. ನಿನ್ನ ಸಹಕಾರ ಅತ್ಯುತ್ತಮವಾಗಿ ಬೇಕು. ನನ್ನ ಕುಡಿತದಿಂದ ನಿಮಗೆ, ನಿನಗೆ, ನಿನ್ನ ಕುಟುಂಬಕ್ಕೆ ಯಾರಿಗಾದರೂ ನೋವಾಗಿದೆಯಾದರೆ ನನ್ನನ್ನು ಕ್ಷಮಿಸು. ಓಕೆ, ಇನ್ನು ಮುಂದಕ್ಕೆ ನನ್ನ ಪಾನಮುಕ್ತ ಜೀವನದಲ್ಲಿ ಸಹಕರಿಸು. ಈಗ ಎಲ್ಲ ಶಿಬಿರಾರ್ಥಿಗಳು ಎದ್ದು ನಿಲ್ಲಿ, ಮಡದಿ ಕೂತ್ಕೊಳ್ಳಿ, ತಾಯಿ ಎದ್ದು ನಿಲ್ಲಬೇಕು, ಮಗ ಕೂತ್ಕೊಳ್ಬೇಕು. ಈಗ ಸರಿ ಕಾಲು ಹಿಡಿಯುವ ಕಾರ್ಯಕ್ರಮ. ನಿಮ್ಮ ಹಣೆಯನ್ನು ಅವರ ಪಾದಕ್ಕೆ ಮುಟ್ಟಿ ಕಲೆ. ಎಲ್ಲರೂ ಒಬ್ಬನೇ ಎದ್ದು ನಿಲ್ಲಿ, ಫಸ್ಟ್ ಎದ್ದು ನಿಲ್ಲಿ. ತಾಯಿ ತಲೆಗೆ ಆಶೀರ್ವಾದ ಕೊಡಿ. ಕಾಲಿಡಿಯುವ ಕಾರ್ಯಕ್ರಮ, ಕಾಲಿಡೀರಿ. ಸಾರ್ವಜನಿಕರ ಚಪ್ಪಾಳಕ್ಕೆ ಅವರಿಗೆ ಹಣೆ ಮುಟ್ಟಿಸಬೇಕು. ವಾಕ ಸ್ವಲ್ಪ ಸೊಂಟ ಬಗಬೇಕು. ಇವರು ನಾನು ಹೇಳುವವರೆಗೆ ಹೇಳಬಾರ್ದು, ನೀವು ಬಗ್ಗಿರಿಲ್ಲಿ. ಸರಿ ಸರಿ, ಸಾಕು ಸಾಕು ಸಾಕು, ಕೂತ್ಕೊಳ್ಳಿ. ಸರಿ, ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ, ಎದುರು ನೋಡಿ ಕೂತ್ಕೊಳ್ಳಿ. ನಿಮ್ಮ ಶಾಲುಗಳನ್ನು ಡಬಲ್ ಫೋಲ್ಡ್ ಮಾಡಿ. ಈ ಶಾಲುಗಳನ್ನು ಡಬಲ್ ಫೋಲ್ಡ್ ಮಾಡಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ಮುಂದೆ ಬೇಗ. ಶಾಸಕರು ಬರ್ತಾರೆ ಶಾಸಕರು. ಹಾಂ, ಡಬಲ್ ಫೋಲ್ಡ್, ಬೇಗ ಜಲ್ದಿ. ಹಾಂ, ಹೆಣ್ಮಕ್ಳು ಸೀರೆಯನ್ನು ಸ್ವಲ್ಪ ಪಾವಿತ್ರ್ಯತೆಯಿಂದ ಬೆನ್ನಿಗೆ ಹಾಕಿ, ತಲೆಗೆ ಬೇಡ ಹಾಕೋದು, ಬೆನ್ನಿಗೆ ಹಾಕಿ, ಸಾಕು. ಓಕೆ, ಈಗ ನಾನು ಮತ್ತು ಗಣೇಶ್ ನಿಲ್ತೇನೆ ನೋಡಿ, ಹಾಗೆ. ಹಾಂ, ನೋಡಿ ಹೀಗೆ, ಆಯ್ತಾ? ಹಾಂ, ಈಗ ಇವ ಹೆಂಡತಿ. ಹಾಂ, ಈಗ ನೋಡಿ, ಈಗ ನಿಮ್ಮ ತಲೆ ಕಣ್ಮುಚ್ಚಿ, ಹೀಗೆ ತಲೆ, ಯಾರನ್ನ ಗಮನಿಸಬೇಡಿ. ತಲೆ ತಾಗಿಸಿ, ಅಪ್ಪಿಕೊಳ್ಳಿ, ಹೆಗಲ ಮೇಲೆ ಕೈ ಇಟ್ಟು. ತಾಯಿ ಮಗ. ಹಾಂ, ಇನ್ನೊಂದು ಕೈ ಹಿಡೀರಿ. ಇನ್ನೊಂದು ಕೈಯಲ್ಲಿ ನಿಮ್ಮ ಕೈ ಹಿಡೀರಿ, ಹಿಂಗೆ ಹೀಗೆ ಇದು. ಹಾಗೆ ಸರಿ. ಕಣ್ಮುಚ್ಚಿ ನೋಡುವ. ಸರಿ, ನಿಮಗೆ ಏನು ಬೇಕು ನಂಗೆ ಗೊತ್ತಿಲ್ಲ. ಕೆಲವರಿಗೆ ಮನೆ ಬೇಕು, ಕೆಲವರಿಗೆ ಕೆಲಸ ಬೇಕು, ಕೆಲವರಿಗೆ ಆರೋಗ್ಯ ಬೇಕು, ಕೆಲವರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು, ಇನ್ನು ಕೆಲವರು ಬೇಕು. ಏನು ಬೇಕು ನಂಗೆ ಗೊತ್ತಿಲ್ಲ. ಕೆಲವರಿಗೆ ಮದುವೆ ಆಗಲಿಲ್ಲ, ಮದುವೆ ಆಗಬೇಕು. ಕೆಲವರಿಗೆ ಮಕ್ಕಳಾಗಲಿಲ್ಲ, ಇದು ಈ ಕ್ಯಾಂಪಲ್ಲಿಯೂ ಸುಮಾರು 2 ಜನರಿಗೆ ಮಕ್ಕಳಿಲ್ಲ. ಮದುವೆ ಆಗಿ ಮಕ್ಕಳಾಗಲಿಲ್ಲ, ಅವರಿಗೆ ಮಕ್ಕಳಾಗಬೇಕು. ಬರುವ ವರ್ಷ ಆ ಜೋಡಿ ಮಕ್ಕಳನ್ನು ಪಡ್ಕೊಂಡು ಬರುವ ಭಾಗ್ಯ ಸಿಗಲಿ. ಮನುಷ್ಯ ಕೊಟ್ಟರೆ ಮನೆ ತನಕ, ದೇವರು ಕೊಟ್ಟರೆ ಕೊನೆ ತನಕ. ನಿಮ್ಗೆ ಏನು ಬೇಕು ಪ್ರಾರ್ಥನೆ ಮಾಡಿ, ಕಣ್ಮುಚ್ಚಿ ಪ್ರಾರ್ಥನೆ, ಯಾರನ್ನು ನೋಡಬೇಡಿ. ಕಣ್ಮುಚ್ಚಿ ಪ್ರಾರ್ಥನೆ. ತಾಯಿ ಮಗ ತಲೆ ತಾಗಿಸಿ ಪ್ರೀತಿಸಿ. ಆ ತಾಯಿಗೆ ಖುಷಿ ಆಗ್ತದೆ, ಪಾಪ ಕಣ್ಣೀರಾಗ್ತಾಳೆ ನೋಡಿ.
ಪುಸ್ತಕ ಕೊಟ್ಟು 2 ಪುಟದಲ್ಲಿ ಜನನ ಮರಣದ ಲೆಕ್ಕವನ್ನೇ ಮೊದಲೇ ಬರೆದಿಟ್ಟು ಉಳಿದ ಪುಟಗಳ ತುಂಬುವಂತೆ ನಮಗೆ ಬಿಟ್ಟು ಅದನ್ನು ನೀ ಮೊದಲೇ ತುಂಬಿಟ್ಟು ತಿಳಿಯಲಾಗಿ ನೀ ಎಲ್ಲ ಆಡಿಸುತ್ತಿರುವೆ. ನಿಧಾನವಾಗಿ ಕಣ್ಣು ತೆರೆದು ದೀಪವನ್ನು ನೋಡಿ, ಬೇರೆ ಯಾವುದನ್ನು ನೋಡಬೇಡಿ. ದೀಪವನ್ನು, ಮಕರ ಜ್ಯೋತಿಯ ದೀಪ ನೋಡಿದಷ್ಟು, ನಿಮ್ಮ ಬಾಳಿನ ದೀಪ ಅದು ನೋಡಿದಷ್ಟು, ದೀಪಂ ಪಾಪನಾಶಂ ದೀಪಂ ಬ್ರಹ್ಮಸ್ವರೂಪಂ ಬ್ರಹ್ಮಸ್ವರೂಪಿ ದೀಪ ನಿಮ್ಮ ಪಾಪವನ್ನು ನಾಶ ಮಾಡಲಿ, ನಿಮಗೆಲ್ಲರಿಗೂ ಪುನರ್ಜನ್ಮ ಕೊಡಲಿ, ನವಜೀವನ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುವ. ಈಗ ಶಾಲುಗಳನ್ನು ಸರಿಯಾಗಿ ನಿಮಗೆ ಮುಂಡಾಸ್ ಕಟ್ಟಿ ನೋಡೋ ಶಾಲು ನೋಡಿ, ಎಲ್ಲ ಹೆಣ್ಮಕ್ಳು ಕಣ್ಣೀರಾಗ್ತಾ ಇದ್ದಾರೆ. ಯಾಕೆ? ನೀವು ಅಪ್ಪಿ ಹಿಡಿಯೋದು ಎಷ್ಟು ದಿನ ಆಯಿತು, ನೀವು ಒಟ್ಟಿಗೆ ಕೂತ್ಕೊಳ್ಳೋದು ಎಷ್ಟು ದಿನ ಆಯಿತು, ಒಟ್ಟಿಗೆ ಪೂಜೆ ಮಾಡೋದು ಎಷ್ಟು ದಿನ ಆಯಿತು. ಎಲ್ಲರೂ ಅವರ ಕಣ್ಣಲ್ಲಿ ನೀರು, ಪಾಪ ಎಂಥದನ್ನು ಮಿಸ್ ಮಾಡ್ಕೊಂಡ್ರಿ ನೀವು. ಪಾಪ ನೋಡಿ, ಎಷ್ಟು ನೋವು ಅವರಿಗೆ, ಎಷ್ಟು ವೇದನೆ ಅವರಿಗಿದೆ. ಇವತ್ತು ಅವರ ಜೀವನದ ಸಾರ್ಥಕತೆ ನೋಡಿ, ಅಲ್ಲಿ ತಾಯಿ ಹೇಳ್ತಾರೆ ನೋಡಿ ನನ್ನ ಮಗನ ಬಗ್ಗೆ. ಸರಿ ಇರಲಿ, ಅದನ್ನೆಲ್ಲ ಬಿಟ್ಟು ಚೆನ್ನಾಗಿ ಸಹಕಾರ ಕೊಡಿ. ಈಗ ನಿಮ್ಮ ಸೀರೆ ಸರಿ ಮಾಡಿ, ನಿಮಗೆ ಕೊಟ್ಟ ಹೂ ಇದೆ ಅಲ್ವಾ ಶಿಬಿರಾರ್ಥಿಗಳಿಗೆ, ಅದನ್ನು ಮೇಲಕ್ಕೆತ್ತಿ ನೋಡುವ, ಬೇಗ ಜಲ್ದು. ಪೂ ಕಿಸೆಗೆ ಕೈ ಹಾಕಿ ನಿಮ್ಮ ಹೂಗಳನ್ನು ಮೇಲಕ್ಕೆತ್ತಿ. ಅದು ಬಿಡಿ ಬಿಡಿ ಬಿಡಿ, ಅಷ್ಟು ಆರೈಕೆ ಬೇಡ ಈಗ, ಬಿಡಿ ಬಿಡಿ, ಅದು ಸಾಂಕೇತಿಕ. ಶಿವರಾಮ್ರೇ ಬಿಡಿ ಬಿಡಿ, ಮಾಡ್ತಾರೆ ಅವರು. ಸರಿ, ಅವ್ರಿಗೊಂದು ಆಸೆ ಪಾಪ, ಅವರು ನವಜೀವನದ ದೊಡ್ಡ ಹಿರಿಯ ವ್ಯಕ್ತಿ. ಆಯ್ತಾ, ಬೆಳಗತಿ ಈ ಹೂ ನಿನಗಾಗಿ, ಇದರಲ್ಲಿ ಚೆಲ್ಲುವ ಪರಿಮಳ ನಿನಗಾಗಿ, ನಾನು ನಿನಗಾಗಿ, ನೀನು ನನಗಾಗಿ ಅಂತೇಳಿ ಆ ಭಾವನೆಯಿಂದ ನವಜೀವನವನ್ನ ಈ ಕ್ಷಣವೇ ಎಲ್ಲ ನಿಮ್ಮ ಕ್ಲೇಶಗಳನ್ನು ಬಿಟ್ಟು, ದ್ವೇಷವನ್ನು ಬಿಟ್ಟು, ಪ್ರೀತಿಯನ್ನು ಮರುಸ್ಥಾಪಿಸಿ ಈ ಹೂವನ್ನು ಮಡದಿಯ ಪ್ರೀತಿಯ ಮುಡಿಗೆ ಚಂದ ಮಾಡಿ ತೊಡಿಸಿ, ಶರ್ಟ್ ಕ್ಲಾಂಪುಗದಿಲ್ಲ ಕತ್ತು ಚಂದ ಮಾಡಿ ತೊಡಿಸಿ, ಮತ್ತು ತಾಯಿ ಇದ್ರೆ ತಾಯಿಯ ಕೈಗೆ ಕೊಡಿ, ಸಹೋದರಿ ಇದ್ರೆ ಸಹೋದರಿಯ ಕೈಗೆ ಕೊಡಿ, ತೊಡಿಸಿ. ಚಪ್ಪಾಳೆ ಹಾಕಿ ಜೋರು. ಜೋರು ಚಪ್ಪಾಳೆ ಹಾಕಿ, ಸೌಂಡ್ಲೆಸ್. ಇನ್ನು ಜೋರು, ಮತ್ತು ಜೋರು, ಮತ್ತು ಜೋರು. ಕೈ ನೋವಾಗಬೇಕು, ಇನ್ನೂ ಜೋರು. ವೆರಿ ಗುಡ್, ಸಾಕು. ಇನ್ನು ಜಾಸ್ತಿ ಮಾಡಿದರೆ ಸಮಾರೋಪ ಬೇಡ, ಮನೆಗೆ ಕಳಿಸಿ ಅಂತ ಹೇಳಿದರೆ ಕಷ್ಟ. ಇರಲಿ ಬಂಧುಗಳೇ, ಈ ಕಾರ್ಯಕ್ರಮ ಆಗಬೇಕಾದ್ರೆ ತುಂಬ ಜನರು ಶ್ರಮ ಪಟ್ಟಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಶಾಸಕರು ಬರ್ತಾರೆ. ಎಷ್ಟು ದೊಡ್ಡ ಜನಸ್ತೋಮ, ನಿಮ್ಮ ಮದುವೆಗೂ ಇಷ್ಟು ಜನ ಇರಲಿಲ್ಲ. ನಮ್ಮ ಭಾಗ್ಯ ಇದು. ಎಷ್ಟು ಸಮಾಜ ಇವತ್ತು ನಮ್ಮನ್ನು ಪ್ರೀತಿಸ್ತದಲ್ಲ, ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ಹಾಕಿ, ಜೋರಾಗಿ. ಸರಿ, ಈಗ ಪೂಜ್ಯರಿಂದ ಹಿಡಿದು, ಯೋಜನೆಯ ಮುಖ್ಯಸ್ಥರಿಂದ ಹಿಡಿದು, ಸಾಮಾನ್ಯ ಕಾರ್ಯಕರ್ತರವರೆಗೆ, ಜನಜಾಗೃತಿ ವೇದಿಕೆ ಅಧ್ಯಕ್ಷರಿಂದ ಹಿಡಿದು ಸಾಮಾನ್ಯ ಜನಜಾಗೃತಿ ವೇದಿಕೆಯ ಕಾರ್ಯಕರ್ತನವರೆಗೆ, ಒಕ್ಕೂಟದಿಂದ ಹಿಡಿದು ಎಲ್ಲ ಒಕ್ಕೂಟದ ಎಲ್ಲ ಸದಸ್ಯರವರೆಗೆ, ಶೌರ್ಯದ ಎಲ್ಲ ಸದಸ್ಯರವರೆಗೆ, ಈ ಊರಿನ ಎಲ್ಲ ಸಂಘ ಸಂಸ್ಥೆಯವರಿಗೆ, ಇದಕ್ಕೆ ಸಹನ ಮಾಡಿದವರಿಗೆ ಪ್ರತಿಯೊಬ್ಬರಿಗೆ ಕೃತಜ್ಞತೆ ಕೊಡ್ಲಿಕ್ಕೆ ನಿಮ್ಗೆ ಅರ್ಪಣೆ ಮಾಡಿ. ಗೋವಿಂದ ಗೋವಿಂದ. ನಿಧಾನವಾಗಿ ಅಲ್ಲಿಂದಲೇ ಮಂಜುನಾಥನ ದರ್ಶನ ಮಾಡಿ, ಮಂಜುನಾಥನ ದರ್ಶನ ಮಾಡಿ, ಅಲ್ಲಿಂದಲೇ ಮಂಜುನಾಥನ ದರ್ಶನ ಮಾಡಿ. ವೆರಿ ಗುಡ್. ಎಲ್ರು ಹೇಳಿ ಒಮ್ಮೆ. ಅಲ್ಲೇ ಎರಡನೇ ಸಲ ಬಾಗಿ, ಎರಡನೇ ಸಲ. ವಾ, ಸಾರ್ವಜನಿಕರ ಚಪ್ಪಾಳೆ ಹಾಕಿ ಅವರಿಗೆ ಹರಸಿ. ಇನ್ನೊಮ್ಮೆ
ತಲೆ ಎತ್ತಿ ಮಂಜುನಾಥನ ಮತ್ತು ಹೆಗಡೆ ದಂಪತಿಗಳ ದರ್ಶನ ಮಾಡಿ. ಹೆಗಡೆ ದಂಪತಿಗಳು ಬ್ಯಾನರ್ನಲ್ಲಿ ಕಾಣ್ತಾರೆ, ಅವರ ದರ್ಶನ ಮಾಡಿ, ದರ್ಶನ ಮಾಡಿ. ಬಾಕಿ ಮೂರನೇ ಸಲ ಈ ಕ್ಯಾಂಪ್ ಸಕ್ಸಸ್ ಮಾಡಿದ್ದಾರೆ. ಜಗತ್ತೊಬ್ಬರಾಗಿ ಸಾರ್ವಜನಿಕರು ಎಲ್ಲರಿಗೂ ಥ್ಯಾಂಕ್ಸ್ ಕೊಡಿ. ವೇದಿಕೆಯಲ್ಲಿರುವವರಿಗೆ ನಮಸ್ಕಾರ ಮಾಡಿ, ಮುಖ ಎತ್ತು ನೋಡಿ ನೋಡಿ ದರ್ಶನ ಮಾಡಿ. ದೇವರ ಒಳ್ಳೇದು ಮಾಡಲಿ ನಿಮಗೆಲ್ಲ, ಆಯ್ತಾ? ದೇವರ ದರ್ಶನ ಮಾಡಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು.